ಸುನೀಲ್ ಎಂಬ ಬಾಲಕನು ತನ್ನ ಊರಿನ ಕಾಡಿನಲ್ಲಿ ಆಟವಾಡುತ್ತಿದ್ದ. ಅವನಿಗೆ ಹಕ್ಕಿಗಳನ್ನು ನೋಡುವುದು, ಹೂಗಳನ್ನು ಸುವಾಸನೆ ಮಾಡುವುದು ಇಷ್ಟವಾಗಿತ್ತು. ಒಂದು ದಿನ ಸುನೀಲ್ ಕಾಡಿನಲ್ಲಿ ಒಂದು ಹಳೆಯ ಮನೆ ಕಂಡನು. ಆ ಮನೆ ತುಂಬಾ ಬದಲು ಹೋಗಿದ್ದರೂ ಸುನೀಲ್ ಭಯದಿಂದ ತಲೆಕೆಡಿಸಿಕೊಂಡನು. ಆದರೆ ಆ ಮನೆಯ ಒಳಗೆ ಹೋಗಲು ಅವನು ಧೈರ್ಯ ಸಂಗ್ರಹಿಸಿದನು. ಮನೆಯೊಳಗೆ ಹೋಗಿ ಸುನೀಲ್ ಅವನನ್ನು ಒಂದು ವಿಸ್ಮಯಕರವಾದ ವಾತಾವರಣದೊಂದಿಗೆ ಭೇಟಿಯಾಗಿ ಹಳೆಯ ಪುಸ್ತಕಗಳನ್ನು ಕಂಡನು. ಆ ಪುಸ್ತಕಗಳಲ್ಲಿ ಸಾಗರದ ಮಾತುಗಳು, ಪರ್ವತಗಳ ಕುರಿತ ಕಥೆಗಳು ಮತ್ತು ಪೈಪುನಾದ ಪರಂಪರೆಗಳ ಬಗ್ಗೆ ಓದಲು ಸಿಕ್ಕಿತು. ಓದುವ ಮೂಲಕ ಸುನೀಲ್ ಹೆಚ್ಚು ತಿಳಿವಳಿಕೆಯುಳ್ಳನಾದನು ಮತ್ತು ಸ್ವಯಂ ವಿಶ್ವಾಸದೊಂದಿಗೆ ತನ್ನ ಜೀವನದಲ್ಲಿ ಮುಂದುವರಿಯಲು ಪ್ರೇರಿತನಾದನು. ಅಲ್ಲಿಂದ ಹೊರಬಂದ ಮೇಲೆ ಸುನೀಲ್ ತನ್ನ ಕಥೆಗಳನ್ನು ಇತರರಿಗೆ ಹಂಚುವ ಮೂಲಕ ತಮ್ಮ ಊರಿನಲ್ಲಿ ಒಂದು ಪುಸ್ತಕ ಚಟುವಟಿಕೆ ಆರಂಭಿಸಿದನು.